ಗುಜರಾತ್‌ನ ರಾಜ್‌ಕೋಟ್‌ನಲ್ಲಿ ನಡೆದ ಅನಾಹುತದಲ್ಲಿ ಅಮ್ಯೂಸ್‌ಮೆಂಟ್ ಪಾರ್ಕ್ ಥೀಮ್ ಪಾರ್ಕ್‌ನಲ್ಲಿ 27 ಜನ ಸಾವನ್ನಪ್ಪಿದ್ದಾರೆ. ಈಗ ಎಲ್ಲರೂ ಆಡಳಿತ ವ್ಯವಸ್ಥೆ, ಸರ್ಕಾರಗಳಿಗೆ ಬೈದುಕೊಂಡು 4 ದಿನ ಟೈಮ್ ಪಾಸ್ ಮಾಡ್ತಾರೆ. ಆಮೇಲೆ ಎಲ್ಲವನ್ನು ಮರೆತುಬಿಡ್ತಾರೆ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಾವು ಓಡಾಡುವ ಜಾಗದಲ್ಲಿ, ನಮ್ಮ ಮನೆಯ ಮಕ್ಕಳು ಹೋಗುವ ಪಾರ್ಕ್ಗಳಲ್ಲಿ, ಶಾಲೆಗಳಲ್ಲಿ ಇಂಥ ಅನಾಹುತವಾದರೆ ಏನಾಗುತ್ತೆ? ಸ್ವಲ್ಪ ಆಲೋಚನೆ ಮಾಡಿದ್ದೀರಾ? ಈ ಅನಾಹುತಗಳಿಗೆ ಬೇರೆ ಯಾರೂ ಕಾರಣ ಅಲ್ಲ, ನಾವೇ ಆರಿಸಿರುವ ಭ್ರಷ್ಟ ವ್ಯವಸ್ಥೆ. ಇದಕ್ಕೆ ಬಲಿಯಾಗುವುದು ಕೂಡ ನಾವೇ, ನೆನಪಿಡಿ. ಯಾಕಂದರೆ ಇಂತಹ ಅನಾಹುತಗಳು ವಿದೇಶಗಳಲ್ಲಿ ಆಗ್ತಾ ಇಲ್ಲ, ಆದರೂ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗುತ್ತವೆ ಆಕ್ಸಿಡೆಂಟ್. ಆದರೆ ಇದು ನಾವೇ ಮಾಡ್ಕೊಂಡಿರೋ ಹಣೆಬರ, ನಾವೇ ಮಾಡ್ಕೊಂಡಿರೋ ಗ್ರಹಚಾರ. ಆ ಥೀಮ್ ಪಾರ್ಕ್, ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಅಗ್ನಿಶಾಮಕ ದಳದ NOC ಪಡೆದುಕೊಂಡಿಲ್ಲ ಎನ್ನುವುದು ಈಗ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಅದರ ಮಾಲೀಕನನ್ನು ಬಂಧಿಸಿದ್ದಾರೆ. ಹಾಗಾದರೆ NOC ಇಲ್ಲದೆ ಅಷ್ಟು ದೊಡ್ಡ ಪಾರ್ಕ್ ಹೇಗೆ ಕಾರ್ಯನಿರ್ವಹಿಸ್ತಿತ್ತು? ಅಲ್ಲಿ ಎಷ್ಟು ದೊಡ್ಡ ಲಂಚಾವತಾರ ನಡೆದಿರ್ಬೋದು? ಅದರ ಹಿಂದುಗಡೆ ಯಾರೆಲ್ಲ ಇರ್ಬೋದು? ಯಾವೆಲ್ಲ ಅಧಿಕಾರಿಗಳು, ಯಾವೆಲ್ಲ ಮಂತ್ರಿಗಳು ಇರ್ಬೋದು? ಅಂಥವರನ್ನು ಆರಿಸಿದ ನಾವುಗಳು ಎಷ್ಟು ದೊಡ್ಡ ಮೂರ್ಖರಾಗಿರ್ಬೋದು? ಈಗ ಆ ಏರಿಯಾದ ಜನರೇ ಅನುಭವಿಸ್ತಿದ್ದಾರೆ, ಅಳ್ತಾ ಇದ್ದಾರೆ. ಅಂದರೆ ಅವರೇ ಆರಿಸಿದ್ದಲ್ವ ಇದು? ನಾಳೆ ನಾವಿರೋ ಜಾಗದಲ್ಲಿ ಇಂಥದ್ದಾದರೆ ತಡೀಲಿಕ್ಕೆ ನಮ್ಮಿಂದ ಏನಾದರೂ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಯಾಕೆ ಗೊತ್ತಾ? ನಾವು ಆರಿಸಿರುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರಾ ಇಲ್ವಾ ಅಂತ ನೋಡ್ತಾರಾ? ಈ ನಿಯಮಾವಳಿಗಳಿಗೆ ಬದ್ಧರಾಗಿ ಕೆಲಸಗಳು ನಡೀತಾ ಇದೆ ಇಲ್ವಾ ಅಂತ ಯಾರು ನೋಡ್ತಾರೆ? ಯಾವುದು ನಡೆಯಲ್ಲ. ಎಲ್ಲಿವರೆಗೆ ನಾವು ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಏನು ಸರಿಯಾಗಲ್ಲ. ಈಗಲಾದರೂ ಆಲೋಚನೆ ಮಾಡಿ, ಬೇರೆಯವರು ಮಾಡಿದ ತಪ್ಪು ನಮಗೆ ಬುದ್ಧಿ ಆಗಲಿ. ನಾವು ತಪ್ಪನ್ನು ಕಲಿತೀವಿ ಅಂತ ಹೇಳಿದ್ರೆ ನಾವೇ ಅನುಭವಿಸ್ತೀವಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಲ ಅವಕಾಶ ಕೊಡುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ದಿದ್ರೆ ನಾವೇ ಅನುಭವಿಸ್ಬೇಕಾಗತ್ತೆ. ಇನ್ನೂ ಅರ್ಥ ಆಗ್ಲಿಲ್ವಾ? ಅನುಭವಿಸಿ ಅಷ್ಟೆ. ನಿಮ್ಮ ಜೊತೆ ನಾವು ಅನುಭವಿಸ್ತೀವಿ. ಯಾಕಂದ್ರೆ ಈ ಸಮಾಜದಲ್ಲಿ ಆಲೋಚನೆ ಮಾಡೋ ಶಕ್ತಿ ಇರೋ ನಾವು ಕೂಡ ಮೆಜಾರಿಟಿ ಜನರು ಮೂರ್ಖರಾದಾಗ ಅವ್ರ ಜೊತೆ ನಾವು ಅನುಭವಿಸ್ಬೇಕು. ಖುಷಿ ಪಡಿ,